ಈಗ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಆರ್ಗನೈಸೇಷನ್ನ ಮಾಡಿ 10 ವರ್ಷ ಅದನ್ನು ಹೋರಾಟಿ ಆ ಕೈ ಬಿಡಬಾರ್ದು ಅನ್ನೋ ಒಂದು ಹಠಕ್ಕೆ ನಾನು ಇವತ್ತು ತಲೆ ತೆಗ್ದು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ನಾಳೆ ದಿವಸ ಇವನಿಂದ ನನಗೆ ಖಂಡಿತ ಇವನು ಒಂದು VIP ಕ್ಯಾಟಗರಿಯಲ್ಲಿ ಫಾಲೋ ಆಗೋ ವ್ಯಕ್ತಿ, KG ಕ್ಲಿಪ್ಪಿ ಸುಲ್ತಾನ್ ಬತ್ತೇರಿ ಅವನು. ನಾಳೆಯಿಂದ ಇವನಿಗೆ ನನಗೆ ಖಂಡಿತ ಥ್ರೆಟ್ ಇರುತ್ತೆ. ಯಾಕಂದರೆ ಇವನ್ನ ಹಿಡ್ದು ಜೈಲಿಗೆ ಹಾಕೋ ತನಕ ನಾನಿದ್ದೆ, ಎಲ್ಲ ಇದೆ. ಇವನ ಫ್ಯಾಮಿಲಿಯಿಂದ ಥ್ರೆಟ್ಸ್ ಇರುತ್ತೆ ನನಗೆ. ನಮ್ಗೆ ಏನೇ ಆದರೂ ಇವನೇ ಕಾರಣ ಆಗ್ತಾನೆ. ನನ್ನ ಕ್ರಷರ್ ಲೇಬರ್ಸ್ಗೆ ನನಗೆ ಏನೇ ಆದರೂ ಇನ್ನು ಮುಂದೆ ಇವನೇ ಕಾರಣ. ಮತ್ತು ದಯವಿಟ್ಟು ಉದ್ಯಮಿಗಳೇ, ನಿಮ್ಮಲ್ಲಿ ಏನು ಹೇಳ್ತೀನಿ ಅಂದರೆ, ಬಿಸ್ನೆಸ್ ಮಾಡಬೇಕಾದ್ರೆ ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ. ಆ ಖುಷಿಯಲ್ಲಿ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಅವನು ಹೆಂಗೆ ಏನು ನೋಡಿರಲ್ಲ, ಅದೇ ನಾವು ಒಳಗಪಟ್ಟಿರೋರು. ಅಷ್ಟು ಎಲ್ಲ ಫೇಮ್ ಆಗಿರೋನು ಅವನು ಏಮಾರ್ಸಲ್ಲ ಅಂದ್ಕೊಂಡು ಮಾಡಿದ್ವಿ. 10 ವರ್ಷ ನಮ್ಮನ್ನ ಇಷ್ಟು ಅಲ್ದಾಡಿಸ್ಬಿಟ್ಟ. ದಿಸ್ ಈಸ್ ಅನ್ ಎಕ್ಸಾಂಪಲ್. ಪಬ್ಲಿಕ್ಗೆ ನಾನು ಇದನ್ನು ತರಿಸ್ಬೇಕು ಅಂತ ಏನಕ್ಕೆ ಆಸೆ ಪಟ್ಟೆ ಅಂದರೆ, ಎಲ್ರಿಗೂ ಗೊತ್ತಾಗಬೇಕು ಇಂಥವರು ಇರ್ತಾರಾ, ದುಡ್ಡಿದ್ರೆ ಏನಾರು ಮಾಡ್ಬೋದು ಅನ್ನೋ ಒಂದು ಗರ್ವದಲ್ಲಿ ಅವನು ಫಸ್ಟು 307 ಕೇಸ್ ಆದಾಗಲೂ ತಪ್ಪಿಸ್ಕೊಂಡ. ಈ ಸರಿ ಅವನ ನ್ಯಾಯಾಲಯದಲ್ಲಿ ಖಂಡಿತ ತಪ್ಪಿಸ್ಕೊಳ್ಳಲ್ಲ. ಈಗ 18 ತನಕ ಅವನ್ನ ರಿಮಾಂಡ್ ಮಾಡಿದ್ದಾರೆ ಜೈಲಲ್ಲಿ. ಗುಂಡ್ಲುಪೇಟೆ ಸೆಷನ್ಸ್ ಕೋರ್ಟಲ್ಲಿ ಅವನ ಬೇಲ್ನ ರಿಜೆಕ್ಟ್ ಮಾಡಿದ್ದಾರೆ. ಅವರ ಲಾಯರೇ ಪ್ರೆಸ್ ಮಾಡಿಲ್ಲ. ಅದೇನು ರೀಸನ್ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 18 ತನಕ ಅವನು ಜೈಲು ಕಂಬಿಗಳನ್ನ ಎಣಿಸ್ತಾ ಕೂತಿರ್ತಾನೆ ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ.